ಮೊದಲು ನಾನು ನಡ್ಕೋಬೇಕಾಗ್ತದ. ಮನ್ಯಾಗ ಅಪ್ಪ ಮಗ ಹೇಳ್ತಾನ, ಸುಳ್ಳು ಹೇಳ್ಬೇಡ ಮಗನ ಅಂತಾನ. ಹ್ಞೂ ಅಪ್ಪ ಅಂತಾನವ. ಒಂದು ಫೋನ್ ಬರ್ತದ ಅಪ್ಪಗೆ, ತಗೊಳ್ಳೋ ಮನಸ್ಸಿಲ್ಲ ಅವನು. ಹೆಂಡ್ತಿಗತ್ತಾನೆ, ಇಲ್ಲ ಬಲ್ಕೊಂಡಾರ ಅಂತ ಹೇಳ್ಬಿಡು ಅಂತ. ಹುಡುಗ ನೋಡ್ದ ಅಪ್ಪನ. ಈಗ ತಾನೇ ಅಪ್ಪ ಏನು ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದ. ಈಗ ಅಷ್ಟೇ ಅಲ್ಲ, ಹೆಂಡತಿ ಕಡಿದು ಸುಳ್ಳು ಹೇಳಿಸ್ತಾನ. ಇದೇ ಥರ ಒಂದು 4-5 ಸಲ ಆದ್ರೆ ಏನಾಗ್ತದೆ ಗೊತ್ತದ, ಹುಡುಗ ಗೊತ್ತಾಗ್ತದೆ ಫೋನ್ಯಾಗ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರ ಅವಾಗ. ಅವ ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವೋ ಮಗನ ಅಂತ ಕೇಳ್ತಾರೆ. ಅವ ಫೋನ್ ಕವರ್ ಮಾಡಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ಅಲ್ಲ. ಇದು ಭಾಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾನು ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. ಇಫ್ ಮೈ ಚಿಲ್ಡ್ರನ್ ಹ್ಯಾವ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್ ಫಸ್ಟ್. ಇಫ್ ಐ ವಾಂಟ್ ದೆಮ್ ಟು ಬಿ ಪಂಕ್ಚುವಲ್, ಐ ಶುಡ್ ಬಿ ಪಂಕ್ಚುವಲ್. ಇಫ್ ಐ ವಾಂಟ್ ದೆಮ್ ಟು ಬಿ ಗುಡ್, ಐ ಶುಡ್ ಬಿ ಗುಡ್ ಫಸ್ಟ್. ಅದಕ್ಕೆ ಇಂಗ್ಲೀಷ್ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಇದು ಭಾಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಮಾತಾಡೋದು ಭಾಳ ಸುಲಭದ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ. ನಾನು ನಡ್ಕೊಂಡು ತೋರಿಸ್ಬೇಕಲ್ಲ. ಇದೇ ಪ್ರಸಂಗ ಇರೋದು ಶಿಕ್ಷಕರಿಗೂ ಹೋದ ಶಾಲೆಯೊಳಗೆ. ಎಲ್ಲಿವರೆಗೂ ಶಾಲ್ಯಾಗ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ಕಲಿಸ್ತಾರೆ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನಾಗ ಪಾಡ್ಕಾಸ್ಟ್ ನನಗೆ ಕೇಳಿದ್ರು ಒಬ್ಬರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕೆ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ. ಅವ್ರು ಕಂಡ್ರೆ ಕಾಲ್ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಇದು ಉಳಿದಿಲ್ಲಲ್ಲ ಯಾಕೆ ಅಂತ ಕೇಳಿದರು.